ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ, ಬಟ್ ಅಷ್ಟು ಸಬ್ಸ್ಕ್ರೈಬ್ ಬಂದಿಲ್ಲ. ಬರೀ 10 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ದಾರೆ. ವ್ಯೂಸ್ ಕೂಡ ಕಮ್ಮಿ ಇದೆ. ಪ್ಲೀಸ್ ನೀವು ನೋಡಿ ಮತ್ತೊಬ್ರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಎಪಿಸೋಡ್ 7. ಇವತ್ತಿನ ಎಪಿಸೋಡ್ ಏನಂದರೆ ಶಿವಣ್ಣನ ತಂದೆಯ ರಹಸ್ಯ. ದೇವಸ್ಥಾನದಲ್ಲಿ ಯಾರನ್ನು ಭೇಟಿಯಾಗಲಿದ್ದಾನೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರಣೆ ಕೊಡುತ್ತೇವೆ. ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬೆಳಗಿನ ಹಕ್ಕಿಗಳ ಚಿಲಿಪಿಲಿ ಸೌಂಡಿನಲ್ಲಿ ಶಿವಣ್ಣ ಇಡೀ ರಾತ್ರಿ ನಿದ್ರೆನೇ ಮಾಡಿರೋದಿಲ್ಲ. ಆ ಪತ್ರವನ್ನು ಹಿಡಿದುಕೊಂಡು ಓಡಾಡುತ್ತಿರುತ್ತಾನೆ. ಏನ್ರಿ, ರಾತ್ರಿ ಪೂರ್ತಿ ಮಲಗಲೇ ಇಲ್ಲೇನು? ಹೇಗೆ ಮಲಗಲಿ ಲಕ್ಷ್ಮಿ? ಈ ಪತ್ರದಲ್ಲಿ ಬರೆದಿರುವ ವಿಷಯವೇ ನನ್ನ ತಲೆ ಕೆಡಿಸ್ಬಿಟ್ಟಿದೆ. ಹೌದು ರೀ, ದೇವಸ್ಥಾನಕ್ಕೆ ಒಬ್ಬನೇ ಬಾ ಅಂತ ಬರೆದಿದ್ದಾರಲ್ಲ, ನನಗೆ ತುಂಬಾ ಭಯ ಆಗ್ತಿದೆ. ನನಗೂ ಭಯ ಇದೆ. ಆದರೆ ನನ್ನ ತಂದೆ ಬಗ್ಗೆ ಸತ್ಯ ಗೊತ್ತಾಗಬೇಕಂದ್ರೆ ನಾನು ಹೋಗಲೇಬೇಕು. ಅದಕ್ಕೆ ಹೋಗಲೇಬೇಕು ನಾನು. ಅಷ್ಟರಲ್ಲಿ ಹೊರಗಿನಿಂದ ಗಂಗವ್ವ ಮತ್ತು ಮಲ್ಲವ್ವ ಬರುತ್ತಾರೆ. ಶಿವಣ್ಣ, ಏನು ಮಾಡಾಕಂತೀರಪ್ಪ? ಏನಿಲ್ಲಕ್ಕ, ಬನ್ನಿ. ನಿನ್ನೆ ರಾತ್ರಿಯಿಂದ ನಿನ್ನ ಬಗ್ಗೆ ಯೋಚನೆ ಆಗ್ತಿತ್ತು. ಏನಾದರೂ ನಿರ್ಧಾರ ಮಾಡಿದೀಯಾ? ಇವತ್ತು 5 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತೀನಿ, ಏನಾಗ್ತೈತೆ ನೋಡೋಣ. ಒಬ್ಬನೇ ಹೋಗ್ತಿದ್ದೀನಿ ಅಂತ ಹೆಚ್ಚಿಸ್ಬೇಡ, ದೂರದಿಂದ ಆದರೂ ನಾವು ಕಣ್ಣಿಟ್ಟಿರ್ತೀವಿ. ಬೇಡಕ್ಕ, ಪತ್ರದಲ್ಲಿ ಒಬ್ಬನೇ ಬಾ ಅಂತ ಸ್ಪಷ್ಟವಾಗಿ ಬರೆದಿದ್ದಾನ ಅವನು. ಎಲ್ಲರೂ ಆತಂಕದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ಹಳ್ಳಿ ಬಸ್ ನಿಲ್ದಾಣದಲ್ಲಿ ಗ್ರಾಮಸ್ಥರು ಪತ್ರದ ವಿಷಯವನ್ನ ಮಾತನಾಡುತ್ತಿರುತ್ತಾರೆ. ಶಿವಣ್ಣನಿಗೆ ಯಾರೋ ಬೆದರಿಕೆ ಪತ್ರ ಕಳಿಸಿದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಇಲ್ಪ, ಅವನು ಅವ್ರ ತಂದೆ ಹಳೆ ಸ್ನೇಹಿತ ಇರ್ಬೋದು ಅನ್ನಿಸ್ತೈತೆ ನನಗೆ. ದೇವಸ್ಥಾನದಲ್ಲಿ ಏನೋ ದೊಡ್ಡ ರಹಸ್ಯ ಇರಬಹುದು. ಖಂಡಿತ ಅದು ನಿಜ ಅನ್ಸುತ್ತೆ. ಗಂಗವ್ವ ಮತ್ತು ಮಲ್ಲವ್ವ ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿರುವುದನ್ನು ಕೇಳಿಸಿಕೊಂಡು ನಿಂತಿರುತ್ತಾರೆ. ಊರೇ ಇದನ್ನೇ ಮಾತಾಡ್ತಿದೆ. ಯಾರಿಗೂ ಗೊತ್ತಾಗದ ಹಾಗೆ ಶಿವಣ್ಣನಿಗೆ ಸಹಾಯ ಮಾಡಬೇಕು ನಾವಿಬ್ರು. ಗಂಗವ್ವ ತನ್ನ ಮನೆಯಲ್ಲಿ ಹಳೆಯ ಮರದ ಪೆಟ್ಟಿಗೆಯನ್ನು ಹುಡುಕುತ್ತಾಳೆ. ಏನು ಹುಡುಕಾಗಂತೀನಿ ನೀನು? ಶಿವಣ್ಣನ ತಂದೆ ಹನುಮಂತಪ್ಪನ ಬಗ್ಗೆ ನಮ್ಮ ಅಜ್ಜ ಹೇಳ್ತಿದ್ರು. ಕೆಲವು ದಾಖಲೆಗಳು ಇದ್ದು ಅನಿಸ್ತತಿ, ಅದಕ್ಕೆ ಹುಡುಕಾಗಂತಂತಡಿ. ಪೆಟ್ಟಿಗೆ ಇತ್ತೊಂದು ಸ್ವಲ್ಪ ಹೊತ್ತು ಹುಡುಕಿದ ನಂತರ ಹಳೆಯ ಕಪ್ಪು ಬಿಳಿ ಫೋಟೋ ಸಿಗುತ್ತದೆ. ಅಯ್ಯೋ, ಇದು ಶಿವಣ್ಣನ ತಂದೆ ಅಲ್ವಾ? ಹೌದು. ಅವ್ರ ಪಕ್ಕದಲ್ಲಿರೋರು ಯಾರು? ಮಲ್ಲವ್ವ, ಇದರಲ್ಲೇನೋ ಬರೆದಿದೆ. ನಮ್ಮ ರಹಸ್ಯವನ್ನು ಯಾರಿಗೂ ಹೇಳಬೇಡ ಅಂತ ಬರೆದಿದೆ. ಅಯ್ಯೋ, ಈ ಫೋಟೋದಿಂದ ಕತೆ ಇನ್ನೂ ಗಂಭೀರ ಆಗಂತೈತೆ ಅನಿಸ್ತತಿ. ಸಂಜೆ ಆಗುವ ಮುನ್ನ ಒಬ್ಬ ವ್ಯಕ್ತಿ ದೇವಸ್ಥಾನದ ಸುತ್ತಮುತ್ತ ನೋಡುತ್ತಿರುತ್ತಾನೆ. ಮುಖವನ್ನು ಶಾಲಿನಿಂದ ಮುಚ್ಚಿಕೊಂಡಿದ್ದಾನೆ. ಇಂದು ಎಲ್ಲ ಕೆಲಸವನ್ನು ಮುಗಿಸಬೇಕು. ಅವನು ಒಂದು ಹಳೆಯ ಕಲ್ಲಿನ ಹಿಂದೆ ಸಣ್ಣ ಕಬ್ಬಿಣದ ಪೆಟ್ಟಿಗೆಯನ್ನು ಅಡಗಿಸುತ್ತಾನೆ. ಸಂಜೆಯ ವೇಳೆ 4:15 ಗಂಟೆ. ಶಿವಣ್ಣ ಮನೆಯಿಂದ ಹೊರಡುತ್ತಾನೆ. ಜಾಗ್ರತೆಯಿಂದ ಹೋಗಿ ಬನ್ನಿರಿ. ಏನಾದರೂ ಆಗ್ಲಿ, ಇವತ್ತು ನಾನು ಸತ್ಯ ತಿಳಿದುಕೊಂಡೇ ಬರ್ತೀನಿ. ಅವನು ನಿಧಾನವಾಗಿ ದೇವಸ್ಥಾನದ ಕಡೆ ನಡೆಯುತ್ತಾನೆ. ದೂರದಿಂದ ಗಂಗವ್ವ ಮತ್ತು ಮಲ್ಲವ್ವ ಯಾರಿಗೂ ಕಾಣದಂತೆ ಅವನ ಹಿಂದೆ ಬರುತ್ತಾರೆ. ಅವನಿಗೆ ನಾವಿಲ್ಲಿರೋದು ಗೊತ್ತಾಗಬಾರ್ದು. ಹೌದು, ಅಪಾಯ ಬಂದಾಗಷ್ಟ ಅವ್ರ ಮುಂದೆ ಹೋದ್ರಾತು. ಹಳೆ ದೇವಸ್ಥಾನ. ಸಂಜೆ 5 ಗಂಟೆಯ ವೇಳೆಯಲ್ಲಿ ಗಾಳಿ ಜೋರಾಗಿ ಬೀಸುತ್ತಲಿತ್ತು ಹಾಗೂ ಗಂಟೆಯ ಶಬ್ದ ಕೇಳಿಸುತ್ತಿತ್ತು. ಯಾರು ನನಗೆ ಇಲ್ಲಿ ಕರೆಸಿದ್ದು ಗೊತ್ತಾಗ್ತಿಲ್ಲಲ್ಲ, ಯಾರು ಇಲ್ಲ ಇಲ್ಲಿ. ಕೆಲವು ಕ್ಷಣಗಳ ಮೌನ ನಂತರ ದೇವಸ್ಥಾನದ ಒಳಗಡೆಯಿಂದ ಒಬ್ಬ ವಯಸ್ಸಾದ ವ್ಯಕ್ತಿ ಕೋಲು ಹಿಡಿದುಕೊಂಡು ಬರುತ್ತಾನೆ. ನೀನೇ ಹನುಮಂತಪ್ಪನ್ ಮಗ ಶಿವಣ್ಣನ? ಹೌದು. ನೀವ್ಯಾರು? ನಿನ್ನ ತಂದೆ ಕೊನೆಯ ದಿನಗಳಲ್ಲಿ ಅವ್ರ ಜೊತೆ ಇದ್ದ ಕೊನೆಯ ವ್ಯಕ್ತಿ ನಾನು. ಶಿವಣ್ಣ ವೃದ್ಧನ ಮಾತು ಕೇಳಿ ಬೆಚ್ಚಿ ಬೀಳುತ್ತಾನೆ. ಆದರೆ ನಾನು ಹೇಳೋ ಸತ್ಯ ಕೇಳಿದ್ರೆ ಆಮೇಲೆ ನಿನ್ನ ಜೀವನವೇ ಬದಲಾಗುತ್ತೆ ಮಗ. ಅಷ್ಟರಲ್ಲಿ ದೇವಸ್ಥಾನದ ಹಿಂಭಾಗದಿಂದ ಯಾರೋ ಓಡುವ ಶಬ್ದ ಕೇಳಿಸುತ್ತದೆ.
ವೃದ್ಧ ಭಯದಿಂದ ಹಿಂದಿರುಗಿ ನೋಡುತ್ತಾನೆ. ಅಯ್ಯೋ, ಅವನು ಇಲ್ಲಿಗೂ ಬಂದಿದ್ದಾನೆ. ಹಿಂಭಾಗದಿಂದ ಹೆಜ್ಜೆಯ ಸದ್ದು ಕೇಳಿಸುತ್ತದೆ. ವೃದ್ಧನ ಮುಖದಲ್ಲಿ ಭಯ ಕಾಣಿಸುತ್ತದೆ. ಶಿವಣ್ಣ, ಇಲ್ಲಿ ಒಂದು ಕ್ಷಣವೂ ನಿಲ್ಬೇಡ ನೀನು. ಮೊದಲು ನೀವ್ಯಾರು ಅಂತ ಹೇಳಿ. ಅಷ್ಟರಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ದೇವಸ್ಥಾನದ ಕಂಬದ ಬದಿಯಲ್ಲಿ ನಿಂತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುತ್ತಾನೆ. ಇಷ್ಟು ವರ್ಷ ಮರೆ ಮಾಡಿದ ರಹಸ್ಯ ಇಂದು ಹೊರಬರಬಾರದು. ಗಂಗವ್ವ, ಆ ಕಂಬದ ಹಿಂದೆ ಯಾರೋ ನಿಂತಂಗೈತೆ ನೋಡಿಲೆ. ನಾನು ನೋಡಿದೆ, ಅವ್ರ ಮುಖ ಆದ್ರೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಲ್ಲಿ. ಶಿವಣ್ಣಂಗೆ ಅಪಾಯ ಇರಬಹುದು ಅನ್ಸುತ್ತೆ ಅಲ್ವಾ? ಇನ್ನು ಸ್ವಲ್ಪ ನೋಡೋಣ, ಅಗತ್ಯ ಬಂದರೆ ಓಡಿ ಹೋಗೋಣ, ಆಯ್ತಾ? ಶಿವಣ್ಣಪ್ಪ, ನಾನು ನಿನ್ ತಂದೆ ಸ್ನೇಹಿತ ಕಣಪ್ಪ, ರಾಮಣ್ಣ ಅಂತ. ಏನು, ಅಪ್ಪನ ಸ್ನೇಹಿತನ? ಹಾಗಿದ್ರೆ ಇಷ್ಟು ವರ್ಷ ಎಲ್ಲಿದ್ರಿ ನೀವು? ನಿನ್ ತಂದೆ ನನ್ನಿಂದ ಒಂದು ಮಾತು ತೆಗೆದುಕೊಂಡಿದ್ರು. ಯಾವ ಮಾತು? ನನ್ನ ಮಗ ದೊಡ್ಡವನಾಗೋವರೆಗೂ ಈ ರಹಸ್ಯ ಯಾರಿಗೂ ಹೇಳಬೇಡ ಅಂತ. ಶಿವಣ್ಣನ ಕಣ್ಣಲ್ಲಿ ನೀರು ಬರುತ್ತದೆ. ರಾಮಣ್ಣ ದೇವಸ್ಥಾನದ ಕಲ್ಲಿನ ಹಿಂದೆ ಅಡಗಿಸಿದ್ದ ಕಬ್ಬಿಣದ ಪೆಟ್ಟಿಗೆಯನ್ನು ತೆಗೆದು ಶಿವಣ್ಣನ ಕೈಗೆ ಕೊಡುತ್ತಾನೆ. ಇದನ್ನು ನಿನ್ನ ತಂದೆ ನಿನಗೆ ಕೊಟ್ಟಿದ್ದರು. ಇದರಲ್ಲಿ ಏನೇನೋ ಇದೆಯಲ್ಲ, ನಾನು ಕೂಡ ಎಂದಿಗೂ ತೆರೆದು ನೋಡಿಲ್ಲ. ಶಿವಣ್ಣ ಅದರಲ್ಲಿ ಏನಿದೆ ಎಂದು ನೋಡುತ್ತಾನೆ. ಇದರಲ್ಲಿ ಹಳೆ ಡೇರಿ, ಒಂದು ಕುಟುಂಬದ ಫೋಟೋ, ಚಿನ್ನದ ಉಂಗುರ, ಏನೋ ಒಂದು ಪೇಪರ್ ಇದೆ, ಒಂದು ನಕ್ಷೆ ಟೈಪ್ ಇದೆ. ಅದು ಈ ನಕ್ಷೆ ಏನಿರಬಹುದು? ಅಷ್ಟರಲ್ಲಿ ಕಪ್ಪು ಬಟ್ಟೆ ಧರಿಸಿದ ವ್ಯಕ್ತಿ ಮೇಲ್ಗಡೆಯಿಂದ ಕೆಳಗೆ ಬಂದು ಪೆಟ್ಟಿಗೆಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಆ ಪೆಟ್ಟಿಗೆಯನ್ನು ನನಗೆ ಕೊಡು. ಯಾರು ನೀನು? ಇಬ್ಬರ ನಡುವೆ ತಳ್ಳಾಟ ನಡೆಯುತ್ತದೆ. ಅಷ್ಟರಲ್ಲಿ ಅಯ್ಯೋ ಶಿವಣ್ಣ! ಗಂಗವ್ವ ಮತ್ತು ಮಲ್ಲವ್ವ ಓಡಿ ಬಂದು ಆ ವ್ಯಕ್ತಿಯನ್ನು ತಡೆಯುತ್ತಾರೆ. ಏಯ್ ಕಳ್ಳ, ನಿಲ್ಲು! ಈ ದರೋಡೆನ ನಿಲ್ಲಿಸು ಇಲ್ಲಿಗೆ! ಅವನು ಪೆಟ್ಟಿಗೆ ಬಿಟ್ಟು ಕಾಡಿನೊಳಗೆ ಓಡಿ ಹೋಗುತ್ತಾನೆ. ರಾಮಣ್ಣ ಡೇರಿಯನ್ನು ತೆರೆದು ಕೊನೆಯ ಪುಟವನ್ನು ಓದುತ್ತಾನೆ. ಶಿವಣ್ಣ, ನಿನ್ ತಂದೆ ಸಾಯುವ ಮುನ್ನ ಈ ಸಾಲುಗಳನ್ನು ಬರೆದಿರುವುದು. ನಾನು ಮಾಡಿದ ಒಂದು ತಪ್ಪಿನಿಂದ ನಮ್ಮ ಕುಟುಂಬ 25 ವರ್ಷಗಳಿಂದ ನೋವು ಅನುಭವಿಸುತ್ತಿದೆ. ನನ್ನ ಮಗನಿಗೆ ಸತ್ಯ ಗೊತ್ತಾಗಲೇಬೇಕು. ಅವನು ನನ್ನ ತಮ್ಮನ ಮಗನನ್ನು ಹುಡುಕಬೇಕು. ನನಗೆ ಇನ್ನೊಬ್ಬ ಸಂಬಂಧಿ ಇದ್ದಾನ? ಗಂಗವ್ವ ಮತ್ತು ಮಲ್ಲವ್ವ ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡಿಕೊಳ್ಳುತ್ತಾರೆ. ಹೌದು, ಆದರೆ ಅವನೀಗ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ದೇವಸ್ಥಾನದ ಒಳಗೆ ಎಲ್ಲರೂ ಕುಳಿತಿರುತ್ತಾರೆ. ರಾಮಣ್ಣ ಡೈರಿಯನ್ನು ಓದಲು ಪ್ರಾರಂಭಿಸುತ್ತಾನೆ. ಹನುಮಂತಪ್ಪನ ಕೊನೆಯ ಮಾತು. ಬೇಗ ಓದು ರಾಮಣ್ಣ. ನನ್ನ ತಮ್ಮ ಶಂಕರಪ್ಪನ ಜೊತೆ ಒಂದು ದೊಡ್ಡ ತಪ್ಪು ಅರ್ಥ ಮಾಡಿಕೊಂಡೆ. ಕೋಪದಲ್ಲಿ ಅವನು ಊರು ಬಿಟ್ಟು ಹೋದ. ಅವನ ಮಗ ಬದುಕಿದ್ದರೆ ನಮ್ಮ ಕುಟುಂಬದ ನಿಜವಾದ ವಾರಸ್ದಾರನು ಅವನೇ ಆಗಬೇಕು. ನಿಮ್ಮ ಕುಟುಂಬದಲ್ಲಿ ಇನ್ನೊಬ್ಬರು ಇದ್ದಾರಾ? ಗಂಗವ್ವ, ಆ ನಕ್ಷೆ ಒಂದ್ಸಲ ಗಮನಿಸು. ಅದು ನಮ್ಮ ಊರಿನ ಕೆರೆ ಐತಲ್ಲ, ಅದ್ರ ಹಿಂಭಾಗದ ಮಾವಿನ ತೋಟದ ಜಾಗ ಅಲ್ಲನ ಅದು? ಹಾ, ಹೌದು. ಹನುಮಂತಪ್ಪ ನನಗೆ ಹೇಳಿದ್ದರು, ಅಲ್ಲಿ ಇನ್ನೊಂದು ಮುಖ್ಯ ಸಾಕ್ಷಿನ ಅಡಗಿಸಿದ್ದಾರೆ ಅಂತ. ಹಾಗಾದರೆ ಈಗಲೇ ಅಲ್ಲಿ ಹೋಗೋಣ ಬನ್ನಿ. ರಾತ್ರಿ ವೇಳೆಯಲ್ಲಿ 4 ತೋಟಕ್ಕೆ ಬರುತ್ತಾರೆ. ಎಲ್ಲರೂ ಜಾಗೃತಿಯಿಂದ ಮುಂದೆ ಸಾಗೋಣ. ಅಲ್ಲಿ ನೋಡಿ, ಹಳೆ ಕಲ್ಲು ಕಾಣ್ತಿದೆ ಅಲ್ಲಿ. ಶಿವಣ್ಣ ಕಲ್ಲನ್ನು ಸರಿಸುತ್ತಾನೆ. ಕೆಳಗೆ ಒಂದು ಚಿಕ್ಕ ಮರದ ಪೆಟ್ಟಿಗೆ ಕಾಣಿಸುತ್ತದೆ. ಸಿಕ್ಕಿತು. ಪೆಟ್ಟಿಗೆಯನ್ನು ತೆರೆದಾಗ ಹಳೆಯ ಬೆಳ್ಳಿ ಸರಗಳು, ಒಂದು ಕುಟುಂಬದ ಫೋಟೋ ಮತ್ತು ಒಂದು ಪತ್ರ ಇರುತ್ತದೆ.
ಶಿವಣ್ಣ ಆ ಪೆಟ್ಟಿಗೆಯಲ್ಲಿರುವ ಪತ್ರವನ್ನು ಓದುತ್ತಾನೆ. ಈ ಪತ್ರ ಓದುವ ಮುನ್ನ ನನ್ನ ಮಗನಿಗೆ ಹೇಳುವುದೇನೆಂದರೆ, ನನ್ನ ತಮ್ಮ ಶಂಕರಪ್ಪ ನಿರಪರಾಧಿ, ತಪ್ಪು ನನ್ನದೇ. ಅವನ ಕ್ಷಮೆ ಕೇಳುವ ಮುನ್ನವೇ ಅವನು ಊರು ಬಿಟ್ಟು ಹೋದನು. ಅವನ ಮಗನನ್ನು ಹುಡುಕಿ ನಮ್ಮ ಕುಟುಂಬವನ್ನು ಮತ್ತೆ ಒಂದು ಮಾಡಬೇಕು. ಶಿವಣ್ಣನವರ ಅಪ್ಪ ಹೇಳಿರುವ ಮಾತಿಗೆ ಎಲ್ಲರೂ ಕಣ್ಣೀರು ತರುತ್ತಾರೆ. ಹನುಮಂತಪ್ಪನ ಆಸೆ ಇದಾಗಿತ್ತನ್ಸುತ್ತೆ. ಇಷ್ಟು ವರ್ಷ ಈ ಸತ್ಯ ಹೇಳಲು ಆಗದೆ ನನ್ನ ಮನಸ್ಸು ಭಾರವಾಗಿತ್ತು. ಅಷ್ಟರಲ್ಲಿ ಹಿಂದೆ ಚಪ್ಪಾಳೆ ಶಬ್ದ ಕೇಳಿಸುತ್ತದೆ. ಬಹಳ ಚೆನ್ನಾಗಿದೆ. ಕೊನೆಗೂ ನಿಮಗೆ ಸತ್ಯ ಗೊತ್ತಾಯ್ತು. ಎಲ್ಲರೂ ಹಿಂದಿರುಗಿ ನೋಡುತ್ತಾರೆ. ದೇವಸ್ಥಾನದಲ್ಲಿ ಕಂಡ ಕಪ್ಪು ಬಟ್ಟೆಯ ವ್ಯಕ್ತಿ ಎದುರು ನಿಂತಿರುತ್ತಾನೆ. ನೀನ್ಯಾರು? ನಮ್ನೇ ಹಿಂಬಾಲಿಸ್ತಿದೀಯ? ಅವನು ಮುಖದ ಬಟ್ಟೆಯನ್ನು ತೆಗೆದುಕೊಂಡು ಬಂದಿರುತ್ತಾನೆ. ನನ್ನ ಹೆಸರು ವೀರಣ್ಣ ಅಂತ, ಶಂಕರಪ್ಪನ ಮಗ ನಾನು. ಎಲ್ಲರೂ ಆಶ್ಚರ್ಯದಿಂದ ನಿಂತೇ ಬಿಡುತ್ತಾರೆ. ಇಷ್ಟು ವರ್ಷ ನಿಮ್ಮ ಕುಟುಂಬವೇ ನಮ್ಮನ್ನು ಮೋಸ ಮಾಡಿದೆ ಅಂತ ನಂಬಿದ್ದೆ. ಆದ್ದರಿಂದ ನಿಮ್ಮನ್ನು ಹಿಂಬಾಲಿಸುತ್ತಿದ್ದೆ. ಶಿವಣ್ಣ ಮುಂದೆ ಬಂದು ವೀರಣ್ಣನ ಕೈ ಹಿಡಿಯುತ್ತಾನೆ. ಅಣ್ಣ, ನಮ್ಮ ಅಪ್ಪ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುತ್ತಿದ್ದೇನೆ. ಇನ್ನು ಮುಂದೆ ನಾವು ಒಂದೇ ಕುಟುಂಬ. ವೀರಣ್ಣನ ಕಣ್ಣಲ್ಲಿ ನೀರು ತುಂಬುತ್ತದೆ. ನಾನು ಕೂಡ ಪ್ರತೀಕಾರವನ್ನು ಬಿಟ್ಟು ಕುಟುಂಬವನ್ನು ಆರಿಸಿಕೊಳ್ಳುತ್ತೇನೆ. ಎಲ್ಲರೂ ಸಂತೋಷಗೊಳ್ಳುತ್ತಾರೆ. ಆದರೆ ಅಷ್ಟರಲ್ಲಿ ದೂರದಲ್ಲಿ ಒಂದು ಕಪ್ಪು ಕಾರು ನಿಂತಿರುತ್ತದೆ. ಕಾರಿನೊಳಗಿದ್ದ ಒಬ್ಬ ವ್ಯಕ್ತಿ ಫೋನ್ನಲ್ಲಿ ಮಾತನಾಡುತ್ತಿದ್ದಾನೆ. ವೀರಣ್ಣ ಶಿವಣ್ಣನ ಜೊತೆ ಸೇರ್ಬಿಟ್ಟಾನ. ಈಗ ನಮ್ಮ ಯೋಚನೆ ಬದಲಾಯಿಸ್ಬೇಕು. ನಿಜವಾದ ದಾಖಲೆಗಳು ಇನ್ನೂ ಅವ್ರ ಕೈಗೆ ಸಿಕ್ಕಿಲ್ಲ ಅನಿಸ್ತತಿ. ಕಾರು ಕತ್ತಲೆಯೊಳಗೆ ಹೊರಟು ಹೋಗುತ್ತದೆ. ಅಯ್ಯೋ, ಈ ಕತೆ ಇನ್ನೂ ಮುಗಿದಿಲ್ಲ ಅನಿಸುತ್ತೆ. ನಾನು ದೂರದಲ್ಲಿ ಒಂದು ಕಾರ್ ನೋಡಿದೆ. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ಎಪಿಸೋಡ್ ಏನಂದರೆ, ನಿಜವಾದ ದಾಖಲೆಗಳಿಗಾಗಿ ಹೊಸ ಸಂಚು, ಕಪ್ಪು ಕಾರಿನ ವ್ಯಕ್ತಿ ಯಾರು ಎಂಬ ಸ್ಟೋರಿಯನ್ನು ಕೇಳೋದಕ್ಕಾಗಿ ನಮ್ಮ ಚಾನಲ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಇನ್ನೂ ಏನಾದರೂ ಚೇಂಜ್ ಆಗಬೇಕಾದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಇಷ್ಟೊತ್ತಿನವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.